ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ನಾನು ವಿ ಪುರುಷೋತ್ತಮ, ನಿವೃತ್ತ ಡೆಪ್ಟಿ ಕಮಾಂಡೆಂಟ್ ಹೋಮ್ ಗಾರ್ಡ್ಸ್ ಸರ್ವಿಸ್ ಸೇವೆ ಮಾಡಿ ನಿವೃತ್ತಿ ಹೊಂದು ಈಗ ನಾನು ಮೈಸೂರಿನ ನೆಲೆಸಿದ್ದೀನಿ. ನನ್ನ ಸಹಪಾಠಿಗಳು ಹಿರಿಯರು ಮತ್ತು ಕಿರಿಯರು ಈ ದಿನ ಈ ಒಂದು ಸಭೆ ನಿವೃತ್ತಿ ನೌಕರರುಗಳ ಸಭೆಯನ್ನು ಮೈಸೂರಿನಲ್ಲಿ ಕರೆಯಲಾಗಿತ್ತು. ಎಲ್ಲರ ಅಪೇಕ್ಷೆಯಂತೆ ಕರೆಯಲಾಗಿತ್ತು. ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಂದು ಅವರವರ ಅನಿಸಿಕೆಗಳನ್ನು ಎಲ್ಲರ ಮುಂದೆ ಹಂಚಿಕೊಂಡು ಮುಂದೆ ಏನು ಮಾಡಬೇಕು, ಯಾವ ರೀತಿ ನಾವು ಇಲಾಖೆಯಲ್ಲಿ ಮುಂದುವರಿಬೇಕು ಅಂತಕ್ಕಂಥದ್ದನ್ನು ನಾವೊಂದು ಮನದಟ್ಟು ಮಾಡ್ಕೊಂಡು ಹೋಗತಕ್ಕಂಥ ಕಾರ್ಯಕ್ರಮವಾಗಿರ್ತದೆ. ಎಲ್ಲರೂ ಪ್ರತಿಯೊಂದು ಜಿಲ್ಲೆ ಅಂದರೆ ಸುಮಾರು 15-20 ಜಿಲ್ಲೆಯಿಂದ ಬಂದಿದ್ದಾರೆ. ಇನ್ನೂ ಬರಬೇಕು. ಕೆಲವರೆಲ್ಲ ಹೆಡ್ ಅಪ್ ಆಗಿದ್ದಾರೆ, ಮತ್ತೆ ಅವರು ಜಾಯ್ನ್ ಆಗ್ತಾರೆ. ಇದಾದ ನಂತರ ಸಭಾ ಕಾರ್ಯಕ್ರಮ ಸಮುದಾಯ ಭವನದಲ್ಲಿ. ಧನ್ಯವಾದಗಳು. ಹೋಮ್ ಗಾರ್ಡ್ಸ್ ಅಂಡ್ ಸಿವಿಲ್ ಡಿಫೆನ್ಸ್, ಗೃಹ ರಕ್ಷಕ ಮತ್ತು ನಾಗರಿಕ ರಕ್ಷಣೆ, ಮೈಸೂರಲ್ಲ ಸ್ಟೇಟ್ ಕಾರ್ಯಕ್ರಮ. ಸ್ಟೇಟ್ ಇದು ಕರ್ನಾಟಕ ರಾಜ್ಯದ ಇಲ್ಲ ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಇದು ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟು, ವಾಲಂಟ್ರಿ ಸರ್ವಿಸ್ ಡಿಪಾರ್ಟ್ಮೆಂಟು. ನಾವೆಲ್ಲ ಪೇಯ್ಡ್ ಸ್ಟಾಫ್. ಹೀಗಾಗಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಪ್ರತಿ ವರ್ಷ ಹಾಕ್ಕೊಳ್ತೀವಿ. ಕಳೆದ ಬಾರಿ ಹಾಸನ, ಕಳೆದ ಬಾರಿ ಮತ್ತು ಬೆಂಗಳೂರಿನಲ್ಲಿ ಇತ್ತು. ಈಗ ಮೈಸೂರಿನಲ್ಲಿ 4ನೇದು ಎಲ್ಲಿ ಆಗ್ತದೋ ಗೊತ್ತಿಲ್ಲ. ಅದು ಶೀಘ್ರದಲ್ಲೇ ತಿಳಿಸ್ತೀವಿ ತಮಗೆ. ಧನ್ಯವಾದಗಳು. ಥ್ಯಾಂಕ್ ಯು.